everyone, how are you all? Welcome back to my channel. This is me Shreya. ಸೊ ಇವತ್ತು ನಾನು ಸ್ಟ್ರೀಟಲ್ಲಿ ಇರುವಂಥ ಸೂಪರ್ ಟೇಸ್ಟಿ ಆಗಿರುವಂಥ ಒಂದು ಫುಡ್ನ ಮಾಡ್ತಿದ್ದೇನೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಲೈಕ್ ಮೈ ಚಾನಲ್, ಲೈಕ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಮೊದಲಿಗೆ ನಾನು ಇಲ್ಲಿ ಪೊಟ್ಯಾಟೊನ ತೊಗೊಂಡಿದ್ದೇನೆ. ಈ ಪೊಟ್ಯಾಟೊನ ಚಿಕ್ಕದಾಗಿ 4 ಪೀಸ್ ಮಾಡ್ಕೊತಿದ್ದೀನಿ ಒಂದು ಪೊಟ್ಯಾಟೊ ಅಲ್ಲಿ. ಸೊ ದ್ಯಾಟ್ ಅದು ಈಸಿಯಾಗಿ ಬಾಯ್ಲ್ ಆಗಲಿ ಅಂತ. ಸೊ ಇಲ್ಲೊಂದು ಬಡ್ ಇತ್ತು, ಅದನ್ನ ತೆಗೆದು ಇಟ್ಟು ಆಮೇಲೆ ಮತ್ತೊಂದು ಪೊಟ್ಯಾಟೊ ಅಲ್ಲಿ ನಾನು ಇಲ್ಲಿ ಟೋಟಲ್ 2 ಪೊಟ್ಯಾಟೊ ತೊಗೊಂಡಿದ್ದೇನೆ. ಸೊ ಆ್ಯಕ್ಚುಲಿ ಒಂದು ಪೊಟ್ಯಾಟೊ ಬಾಯ್ಲ್ಡ್ ಇತ್ತು, ಸೊ ಅದನ್ನು ಕೂಡ ತೊಗೊಂಡಿದ್ದೇನೆ. ಸೊ ಇಲ್ಲಿ ನಾನು ಇದಕ್ಕೆ ಚೆನ್ನಾಗಿ ವಾಟರ್ನ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡ್ತಿದ್ದೇನೆ. ಸೊ ಅದು ಬಾಯ್ಲ್ ಆಗೋವರೆಗೂ ಸೊ ನಾನಿಲ್ಲಿ ಮುಂಚೆ ಏನು ಬಾಯ್ಲ್ ಇತ್ತಲ್ಲ ಆ ಪೊಟ್ಯಾಟೊನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡೆ. ಸೊ ಅದಾದಮೇಲೆ ಪಾವಿದ್ದು ಅಲ್ಲ, ಸೊ ಅದನ್ನು ತೊಗೊಂಡು ಅದನ್ನ ನೀಟಾಗಿ ಕಟ್ ಮಾಡಿ ಸೊ ಆ ಪಾವನ್ನ ಎಲ್ಲ ತೆಗೆದು ಏನಾಗುತ್ತೆ ಅಂತಂದರೆ ಅದು ಎಲ್ಲ ಹಿಂಗೆ ಕಂಬೈನ್ಡಲ್ಲಿ ಇರ್ತವೆ. ಸೊ ಅದನ್ನ ನೀವು ಏನು ಮಾಡಬೇಕು, ನೀಟಾಗಿ ಇನ್ ಬಿಟ್ವೀನ್ ಕಟ್ ಮಾಡ್ಕೊಬೇಕು. ನಿಮಗೆ ಚಾಕು ಕೈಯಿಂದ ಆಗಿಲ್ಲ ಅಂದರೆ ಚಾಕುಯಿಂದನೂ ಈ ಥರ ನಾನು ತೋರಿಸಿದ್ದೀನಲ್ಲ ಈ ಥರ ನೀವು ಕಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೀವು ಕೈಯಿಂದ ಮಾಡ್ಕೊತೀರಂದರೆ ಈ ಥರ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಸೊ ಈ ಬೌಲ್ ಎಷ್ಟು ಚೆನ್ನಾಗಿದೆಯಲ್ಲ, ನನ್ನ ಫೇವ್ರೆಟ್ ಬೌಲು. ಸೊ ನಾ ಬೌಲಲ್ಲಿ ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನ ಹಾಕ್ತಿದ್ದೇನೆ. ಸೊ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕಿ. ಸೊ ಅದಕ್ಕೆ ಅಜ್ವಾನ ಹಾಕಿದ್ದೇನೆ. ಅಜ್ವಾಯಿನ್ ಅಂತಂದರೆ ಸ್ವಲ್ಪ ಡೈಜೆಷನಿಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಖಾರದ ಪುಡಿ, ಇದು ಪೌಡ್ರ್ ಖಾರದ ಪುಡಿ ಹಾಕ್ತಿದ್ದೀನಿ. ಮಸಾಲ ಖಾರ ಎಲ್ಲ ಹಾಕಬೇಡಿ, ಸೊ ಅದು ಚೆನ್ನಾಗಿ ಬರಲ್ಲ ಅಷ್ಟು ನೀಟಾಗಿ. ಸೊ ಆಮೇಲೆ ಸ್ವಲ್ಪ ಸಾಲ್ಟ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದಕ್ಕೆ ಟರ್ಮರಿಕ್ ಹಾಕಬೇಡಿ. ಸೊ ಟರ್ಮರಿಕ್ ಹಾಕಿದ್ರೆ ಏನಾಗುತ್ತೆ, ಅದು ಆಯಿಲ್ನ ಅಬ್ಸರ್ವ್ ಮಾಡುತ್ತೆ, ಜಾಸ್ತಿ ಆಯಿಲ್ನ ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಟರ್ಮರಿಕ್ನ ಹಾಕ್ಲಿಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಇದೇನು ಬ್ಯಾಟರ್ ಮಾಡ್ತಿದ್ದೀನಲ್ಲ, ಈ ಬ್ಯಾಟರ್ ನನಗೆ ಚೂರ್ಮ ಅಂತಾರಲ್ಲ, ಸೊ ಆ ಥರ ಅದನ್ನೂ ಮಾಡಲಿಕ್ಕೂ ನನಗೆ ಬೇಕಾಗುತ್ತೆ ಬ್ಯಾಟರು. ಸೊ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ವಾಟ್ರಿ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೇನೆ. ಪೂರ್ತಿ ವಾಟ್ರಿ ಇಲ್ಲ, ಸೊ ಒಂದು ಲೆವೆಲಿಗೆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಸೊ ಈಗ ಅದು ವಡಾಲಿ ಹೋಗುತ್ತಲ್ಲ ಚಟ್ನಿ, ಕೆಂಪು ಚಟ್ನಿ, ಅದನ್ನ ಮಾಡಲಿಕ್ಕೆ ನಾನೇನು ಮಾಡ್ತಿದ್ದೇನೆ, ಈ ಥರ ಸ್ವಲ್ಪ ಈಟಿಟೆ ಬಾಲ್ಸ್ ಥರ ನಾನು ರಫಾಗಿ ಒಂದಿಷ್ಟು ಡಿಸೈನ್ನ ಹಾಕಿದ್ದೇನೆಲ್ಲೇ. ಸೊ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಸೊ ಆ ಥರ ನೀವು ಫ್ರೈ ಮಾಡಿ ಅದನ್ನ ಆಚೆ ತೆಗೆದಿಟ್ಕೊಳ್ಳಿ. ಸೊ ಅದಾದಮೇಲೆ ಇದೇನು ನೀವು ಫ್ರೈ ಮಾಡಿರ್ತೀರಲ್ಲ, ಇದನ್ನು ನಾವು ಏನು ಮಾಡ್ತಿದ್ದೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ನಾನು ಹೇಳಿದ್ನಲ್ಲ ಚಟ್ನಿಗೆ ಆಮೇಲೆ ಅದ್ರೊಳಗೆ ಹಾಕಲಿಕ್ಕೆ ಎಲ್ಲ ಅದು ಯೂಸ್ ಆಗುತ್ತೆ. ಸೊ ಇವಾಗ ಮುಂಚೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಪೊಟ್ಯಾಟೊನ, ಬಾಯ್ಲ್ಡ್ ಪೊಟ್ಯಾಟೊನ ಕೂಡ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದಕ್ಕೆ ನಾವು ಸ್ವಲ್ಪ ಸಿಂಪಲ್ ಒಗ್ಗರಣೆ ಕೊಡ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಆಯಿಲಿಗೆ ಜೀರಿಗೆ ಹಾಕಿ, ಆಮೇಲೆ ಸ್ವಲ್ಪ ಕರಿಬೇವನ್ನ, ಆಮೇಲೆ ಸ್ವಲ್ಪ ಇದು ಖಾರ ಇರಲಿ ಅಂತ ಹೇಳಿ ಮೆಣಸಿನ್ಕಾಯಿ ಹಾಕ್ತಿದ್ದೆ. ನೀವು ಮಕ್ಕಳಿಗೆ ಏನಾದರೂ ಮಾಡಿಕೊಡ್ತಿದ್ರೆ ಹಾಕಬೇಡಿ ಖಾರ ಜಾಸ್ತಿ. ಸೊ ಹಾಗೆ ಸಿಂಪಲ್ಲಾಗಿ ನೀವು ಇದು ಮಿಕ್ಸ್ ಮಾಡಿ, ಸ್ವಲ್ಪ ಹಾಟ್ ಇರೋದ್ರಿಂದ ನಾನು ಸ್ವಲ್ಪ ಪ್ಲೇಟಿಗೆಲ್ಲ ಹಾಕ್ಕೊಂಡು ಈ ಥರ ಪೇಡೆ ಥರ ಉಳ್ಳೆ ಮಾಡಿಕೊಂಡು ಅದೇನು ಮುಂಚೆ ಬ್ಯಾಟ್ರ್ ಇತ್ತಲ್ಲ ಅದರಲ್ಲಿ ಈ ಥರ ಅದು ನೀಟಾಗಿ ಡಿಪ್ ಆದರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಸ್ವಲ್ಪ ಜರಿತಿರ್ತದಲ್ಲ, ಸೊ ಎಲ್ಲಿ ಓಪನ್ ಆಗಿರೋದು ಅಂತ ನಾನೇನು ಮಾಡಿದೆ, ಸೊ ಅದ್ರ ಮೇಲೇ ನಾನೇನು ಮಾಡಿದೆ, ಸೊ ಈ ಥರ ಬ್ಯಾಟ್ರನ್ನ ಹಾಕಿ ಇದನ್ನು ನಾನು ಆಯಿಲಿಗೆ ಹಾಕ್ತಿದ್ದೀನಿ. ಸೊ ಆಯಿಲ್ ಗರಮ್ ಆಗಿರೋದು ನಾನು ಇಲ್ಲಿ ಮತ್ತೊಮ್ಮೆ ನಿಮಗೆ ತೋರಿಸ್ಕೊಡ್ತಿದ್ದೇನೆ ನೋಡಿ. ಸೊ ನೀವು ನೋಡಿ, ಇಲ್ಲಿ ನೋಡ್ಬೋದು ನೀವು. ಸೊ ನೀಟಾಗಿ ನಾನು ಆ ಬಾಲ್ಸ್ನ ಪೇಡೆ ಥರ ಏನು ಮಾಡಿದ್ನಲ್ಲ ಆ ಬಾಲ್ಸ್ನ ಹಾಕಿ ಸೊ ನೀಟಾಗಿ ಫ್ರೈ ಮಾಡ್ಕೊಬೋದು. ತುಂಬಾ ಈಸಿ ಇದೆ ವಡಾಪಾವ್ ಮಾಡೋದು. ಸ್ವಲ್ಪ ಲೆಂದಿ ಪ್ರೊಸೆಸ್ ಅನಿಸುತ್ತೆ, ಬಟ್ ಇಟ್ ಈಸ್ ವೆರಿ ಈಸಿ. ಆ್ಯಂಡ್ ನೀವು ಮನೆಯಲ್ಲಿ ಇವಾಗಂದ್ರೂ ಮಳೆಗಾಲ ಸ್ಟಾರ್ಟ್ ಆಗಿದೆ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ವಡ. ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಆಗ್ತಿದ್ದಾವೆ. ಮೇಲ್ಗಡೆ ಎಲ್ಲ ಸ್ವಲ್ಪ ಏನಿದೆ ಹಸಿಯಾಗಿತ್ತು, ಬಿಕಾಸ್ ನಾನು ಪ್ಯಾನ್ ಏನು ಮಾಡಿದ್ದೆ, ಸೊ ಫ್ಲ್ಯಾಟ್ ಇರೋ ಪ್ಯಾನ್ನ ತೊಗೊಂಡಿದ್ದೆ. ಸೊ ನೀವು ಬೇಕಿದ್ದರೆ ಈ ಡಪ್ತಲ್ಲಿರೋದು, ನಾನು ಜಾಸ್ತಿ ಆಯಿಲ್ನ ಯೂಸ್ ಮಾಡಲ್ಲ ಯೂಶ್ವಲಿ. ಸೊ ನಂಗೆ ಜಾಸ್ತಿ ಆಯಿಲ್ ಯೂಸ್ ಮಾಡಿ ಅಷ್ಟೊಂದು ರೂಢಿ ಇಲ್ಲ, ಮನೆಯಲ್ಲೂ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಆಯಿಲಲ್ಲಿ ಎಲ್ಲ ಫುಡ್ನ ಪ್ರಿಪೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೇನೆ ಯಾವಾಗಿದ್ದರೂ. ಸೊ ಈಗ ನೀವು ನೋಡ್ಬೋದು ಗೋಲ್ಡನ್ ಕಲರ್ ಆಗಿದೆ. ಆಲ್ರೆಡಿ 2 ವಡಾಸ್ ರೆಡಿ ಆಗಿದ್ದಾವೆ.
ಯು ಕ್ಯಾನ್ ಸಿ. ಸೊ ಈ ಥರ ನಾನು ಸ್ವಲ್ಪ ಎಣ್ಣೆನ ಎಲ್ಲ ಡ್ರ್ಯಾಗ್ ಮಾಡಿ ತೊಗೊತಿದ್ದೇನೆ. ಇಲ್ಲ ಅಂದರೆ ಏನಾಗುತ್ತೆ, ಫುಲ್ ಆಯ್ಲಿ ಅನಿಸುತ್ತೆ. ನಮ್ಮ ಮನೇಲಿ ನಮ್ಮಮ್ಮ ಅಂತೂ ಆಯಿಲಿಗೆ ಫುಲ್ಲು ರಿಸ್ಟ್ರಿಕ್ಟು, ಅವಳು ತಿನ್ನೋದೇ ಇಲ್ಲ. ಸೊ ಹೀಗಾಗಿ ನಾನು ಸ್ವಲ್ಪ ಆಯಿಲ್ನ ನೀಟಾಗಿ ರಿಮೂವ್ ಮಾಡಿಕೊಂಡು ಅದರಲ್ಲಿ ಇದು ಮಾಡ್ತಿದ್ದೇನೆ. ಸೊ ಇದು ನಾನು ಫ್ಲ್ಯಾಟ್ ತೊಗೊಂಡಿರೋದ್ರಿಂದ ಒಂದು ಸೈಡ್ ಬೇಯ್ದಿರಲಿಲ್ಲ. ಸೊ ಅದನ್ನ ನೀಟಾಗಿ ಬೇಯಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗ್ತಿದೆ ಅಂತ. ಸೊ ಇದಕ್ಕೆ ಮೇನ್ ಏನಂತಂದರೆ ಫುಲ್ ಹೈ ಫ್ಲೇಮಲ್ಲಿ ಇಡಬೇಡಿ. ಸೊ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಸೊ ನಾವು ಸಿಂಗಲ್ ಕೋಟಿಂಗ್ ಇರುತ್ತಲ್ಲ, ಸೊ ಇದೇನು ಕಡಲೆಬೇಳೆ ಹಿಟ್ಟದ ಇದನ್ನೇ ಇರುತ್ತಲ್ಲ ಬ್ಯಾಟ್ರು, ಸಿಂಗಲ್ ಕೋಟಿಂಗ್ ಇರುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಬರ್ನ್ ಆಗುತ್ತೆ. ಒಳಗಡೆ ಹಾಲು ಏನನ್ಸುತ್ತೆ ಸ್ವಲ್ಪ ಹಾಗೆ ರಾ ಆಗಿದೆ ಅನ್ನೋ ಆ ಥರ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಮಾಡ್ಕೊಬೋದು. ನಾನು ಮುಂಚೆ ಇನ್ನೂ ಚೂರ್ಮಾನ ಮಾಡಿಟ್ಕೊಂಡಿದ್ವಲ್ಲ, ಅದನ್ನ ಇಲ್ಲಿ ಮಿಕ್ಸಿ ಬೌಲ್ಗೆ ಹಾಕ್ತಿದ್ದೇನೆ. ಸೊ ಈ ಮಿಕ್ಸಿ ಬೌಲಿಗೆ ಅವನ್ನೆಲ್ಲನೂ ಸೇರಿಸಿ ಇದಕ್ಕೆ ಸ್ವಲ್ಪ ಒಂದು 4 ಬೆಳ್ಳುಳ್ಳಿ ಖಾಲಿ ಆಗಿದ್ವು. ಸೊ ಅದಕ್ಕೆ ಎಷ್ಟಿದೆ, ಒಂದು 4-5 ಇತ್ತು. ಸೊ ಅದನ್ನ ಹಾಕಿಬಿಟ್ಟು, ಸೊ ಇದಕ್ಕೆ ಮತ್ತು ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು, ನಿಮ್ಗೆ ಬೇಕಿದ್ದರೆ ಹಾಕೊಳ್ಳಿ. ನಾನು ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೇನೆ. ಸೊ ಆ ಥರ ಪೌಡರ್ ಆಗುತ್ತೆ. ಇವಾಗ ಮುಂಚೆ ನಾವು ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಆ ಪಾವನ್ನ ತೊಗೊಂಡು ಅದಕ್ಕೆ ಮೇಲ್ಗಡೆ ಈ ಥರ ನಾನು ತೋರಿಸಿದ್ದೀನಲ್ಲ, ಈ ಥರ ನೀವು ಹಾಕೊಬೋದು. ಇಲ್ಲ ನಾನು ಬೇರೆ ಗ್ರೀನ್ ಚಟ್ನಿ ಎಲ್ಲ ಮಾಡ್ಬೋದು, ದಟ್ಸ್ ವೆರಿ ನೈಸ್. ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳಿ ನಾನು ಅದನ್ನ ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಮೇಲೆ ಒಂದು ಸ್ವಲ್ಪ ಚೂರ್ಮಾನ ಈ ಥರ ಸ್ವಲ್ಪ ಹಾಕಿದ್ದೀನಿ. ಸೊ ಅದಾದಮೇಲೆ ನಾವೇನು ಮಾಡಿಟ್ಟಿರಲ್ಲ ಆ ವಡಾನ ಹಾಕಿ, ಸೊ ಇವಾಗ ರುಚಿಯಾದಂಥ ವಡಾಪಾವ್ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಬ್ಸ್ಕ್ರೈಬಿಂಗ್. ಬಾಯ್ ಬಾಯ್.